ವೈದ್ಯೋ ನಾರಾಯಣ ಹರಿ ಎಂಬಂತೆ ಭಾರತ ದೇಶದಲ್ಲಿ ವೈದ್ಯರು ಎಂದರೆ ಎರಡನೇ ಶಿವ ಎಂದು ನಾವೆಲ್ಲರೂ ನಂಬಿದ್ದೇವೆ. ಅಷ್ಟೇ ಗೌರವದಿಂದ ಕಾಣುತ್ತೇವೆ. ಆದರೆ ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಯ ವೈದ್ಯರು ಇದಕ್ಕೆ ತದ್ವಿರುದ್ಧವಾಗಿ ಬಡ ರೋಗಿಗಳಿಂದ ಹೆಚ್ಚು ಹಣ ಪಡೆದು ಮತ್ತಷ್ಟು ಬಡವರನ್ನಾಗಿ ಮಾಡಲು ಹೊರಟ ಹಾಗೆ ಕಾಣಿಸ್ತಾ ಇದೆ. ಮಾಲಿಂಗ್ಪುರ ನಗರದಲ್ಲಿ ಬರುವ ಎಲುಬು ಕೀಲುಗಳ ತಜ್ಞ ಡಾಕ್ಟರ್ ಪಾಶ್ಚಾಪುರ್ ಅವರ ಆಸ್ಪತ್ರೆಗೆ JBTV ನ್ಯೂಸ್ 24x7 ತಂಡ ಒಬ್ಬರನ್ನ ಡ್ರೆಸ್ಸಿಂಗ್ ಮಾಡಲು ಕರೆದುಕೊಂಡು ಹೋದಾಗ ಸುಮಾರು 3,500 ರೂಪಾಯಿ ಬಿಲ್ ಮಾಡಿದ್ದಾರೆ. ಇದನ್ನು ಪ್ರಶ್ನಿಸಿದ JBTV ನ್ಯೂಸ್ ವರದಿಗಾರರಿಗೆ ಸರಿಯಾಗಿ ಉತ್ತರಿಸದೆ ತಮ್ಮಲ್ಲಿ ಕೆಲಸ ಮಾಡುವ ಮಹಿಳಾ ಸಿಬ್ಬಂದಿಗಳಿಂದ ನಮ್ಮ ವರದಿಗಾರರ ಮೇಲೆ ಸುಮ್ಮನೆ ವಾದ ಮಾಡಲು ಬಿಟ್ಟಿದ್ದಾರೆ ಮತ್ತು ಒರಿಜಿನಲ್ ಬಿಲ್ ಕೂಡ ಇವರು ಕೊಡೋದಿಲ್ಲ. ಜೊತೆಗೆ ಖಾಸಗಿ ಆಸ್ಪತ್ರೆಗಳು KPME ನಿಯಮಾವಳಿಗಳನ್ನು ಗಾಳಿಗೆ ತೂರಿದ್ದಾರೆ. KPME ರಿಜಿಸ್ಟ್ರೇಷನ್ ಮಾಡುವಾಗ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಪ್ರತಿಯೊಂದು ಸೇವೆಗೆ ಇಷ್ಟೇ ಬಿಲ್ ಪಡೆಯಬೇಕು ಎಂಬ ಕಾನೂನು ಇದೆ. ಜೊತೆಗೆ ತಮ್ಮ ಆಸ್ಪತ್ರೆಗಳಲ್ಲಿ ರೇಟ್ ಬೋರ್ಡ್ ಚಾರ್ಟ್ಗಳನ್ನು ಆಸ್ಪತ್ರೆಗಳ ಗೋಡೆಗಳ ಮೇಲೆ ಪ್ರದರ್ಶನ ಮಾಡುವುದು ಕಡ್ಡಾಯವಾಗಿದೆ. ಆದರೆ ನಮ್ಮ ತಂಡ ಡಾಕ್ಟರ್ ಪಾಶ್ಚಾಪುರ್ ಎಲುಬು ಕೀಲುಗಳ ತಜ್ಞರ ಆಸ್ಪತ್ರೆಯಲ್ಲಿ ನಾವು ಈ ಆಸ್ಪತ್ರೆಗೆ ಹೋದಾಗ ಯಾವುದೇ ರೇಟ್ ಚಾರ್ಟ್ ಇರಲಿಲ್ಲ. ನಮ್ಮ ವರದಿಗಾರರು ಇದನ್ನು ಪ್ರಶ್ನೆ ಮಾಡಿದಾಗ ಮಡಚಿ ಇಟ್ಟಿದ್ದ ರೇಟ್ ಚಾರ್ಟ್ ಗೋಡೆಗೆ ಹಾಕಿದ್ರು. ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪಾಶ್ಚಾಪುರ್ ವೈದ್ಯರನ್ನ ನಮ್ಮ ವರದಿಗಾರರಿಗೆ ಮಾತನಾಡಿಸಲು ಈ ಆಸ್ಪತ್ರೆಯ ಮಹಿಳಾ ಸಿಬ್ಬಂದಿಗಳು ಬಿಡಲೇ ಇಲ್ಲ. ಇದನ್ನು ತಿಳಿದ ನಮ್ಮ JBTV ನ್ಯೂಸ್ ತಂಡ ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವೆಂಕಟೇಶ್ ಮಲಘಾನ್ ಅವರಿಗೆ ಫೋನ್ ಮೂಲಕ ಮಾಹಿತಿ ನೀಡಿದ ತಕ್ಷಣ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಈ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿದರು. ತಾಲೂಕಾ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಪಾಶ್ಚಾಪುರ್ ಎಲುಬು ಕೀಲುಗಳ ತಜ್ಞರ ಆಸ್ಪತ್ರೆಗೆ ಭೇಟಿ ನೀಡಿದಾಗ KPMEಯ ಯಾವುದೇ ನಿಯಮಾವಳಿಗಳನ್ನು ಈ ಆಸ್ಪತ್ರೆಗಳಲ್ಲಿ ಪಾಲಿಸಿಲ್ಲ ಎಂದು ಅವರು ತಿಳಿಸಿದರು. ಈಗ ನಮ್ಮ ಜೊತೆ ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವೆಂಕಟೇಶ್ ಮಲಘಾನ್ ಸರ್ ಖಾಸಗಿ ಆಸ್ಪತ್ರೆಯ ಕುರಿತು ಏನೆಲ್ಲ ಮಾಹಿತಿ ನೀಡಿದ್ದಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ, ನನ್ನ ಹೆಸರು ಸದಾಶಿವ ಪೂಜಾರಿ ಅಂತೇಳಿ JBT ನ್ಯೂಸ್ 24x7 ಇಂದ ತಮಗೆ ಸ್ವಾಗತ. ಮಾಲಿಂಗ್ಪುರದಲ್ಲಿ ನಾವು ಮೊನ್ನೆ ನಿಮ್ಗೆ ಜೊತೆ ಮಾತಾಡಿದ್ವಿ ಸರ್. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಒಂದು ಯಾವುದೇ ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಮತ್ತು ರೇಟ್ ಚಾರ್ಟ್ ಇಲ್ಲ. ಅದ್ರ ಜೊತೆಗೆ ಒಂದು ಸಣ್ಣ ಪುಟ್ಟಿದಕ್ಕೂ 2,000-3,000 ರೂಪಾಯಿ ಬಿಲ್ ಮಾಡ್ತಾ ಇದಾರೆ. ಎಲುಬು ಕೀಲು ತಜ್ಞರಾದಂತ ಪಾಶ್ಚಾಪುರ್ ಡಾಕ್ಟರ್ ತಮ್ಗೆ ಅದ್ರ ಜೊತೆ ನಾವು ವಿಡಿಯೋನು ತೋರಿಸಿದೀವಿ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಒಂದು ಸ್ವಲ್ಪ ಹೇಳಿ ಸರ್. ಈಗ ಈ JBTV ಅವರಿಗೆ ನಾನು ವೈಯಕ್ತಿಕವಾಗಿ ಒಂದು ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಅದರಂತೆ ನಾನು ಯಾವುದೇ ಪ್ರೈವೇಟ್ ಡಾಕ್ಟ್ರಿಗೆ ಈಗ ತಾಲೂಕು ಆರೋಗ್ಯಾಧಿಕಾರಿಗಳು ತಿಳಿಸೋದೇನೆಂದರೆ, ನೀವು ಒಂದು ಬರೀ KPME ಒಂದೇ ನೋಡಬೇಡ್ರಿ. ಸ್ವಚ್ಛತೆ ಬಗ್ಗೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಇಡಬೇಕು. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ದಲ್ಲಿ ಪ್ರಕಾರ ನೀವು ಬಿನ್ಗಳನ್ನು ರೆಡಿ ಇಟ್ಕೋಬೇಕು. ಆಯಾ ಬಿನ್ದಲ್ಲಿ ಅದನ್ನೇ ಹಾಕ್ಬೇಕು. ಯಾವ ಶಾರ್ಪ್ ಎಜ್ಜಸ್ ಇರ್ತಾವ, ಯಾವ ಗ್ಲಾಸಿನ ಇರ್ತಾವ, ಯಾವ ಡ್ರೆಸ್ಸಿಂಗ್ ಮಟೀರಿಯಲ್ ಇರ್ತಾವ. ಈಗ ಪಾಶ್ಚಾಪುರ್ ಡಾಕ್ಟರ್ದು ನಾನು ಹೋಗಿ ಬಂದಾಗ ಅವರು ಏನೂ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ದಲ್ಲಿ ಏನೂ ಇದ್ದಿದ್ದಿಲ್ಲ. ಅದನ್ನು ಹೇಳಿ ಬಂದಿದ್ದೀನಿ. ಅದು ಇನ್ನೊಮ್ಮೆ ವಿಸಿಟ್ ಹೋಗ್ತೀನಿ. ವಿಸಿಟ್ ಹೋದಾಗ ಅವಾಗ ಏನಾದರೂ ಅಲ್ಲಿ ಕಂಡು ಬಂತಂದ್ರೆ ಅದನ್ನು ಸೀಸ್ ಮಾಡಿ ಬರ್ತೀನಿ. ಒಂದು ಎರಡನೇದು, ಇನ್ನೊಂದು ಪ್ರೈವೇಟ್ ಡಾಕ್ಟರ್ಸ್ಗೆ ಯಾರೇ ಬರಲಿ, ಯಾರೇ ಬಡವರು ಜನ ಬರಲಿ, ನಮಗೆ ಬರೋರು ಯಾರು ಬಡವರು ಜನ ಇರ್ತಾರೆ. ಯಾರೋ ನಿಮ್ಗೆ ಶ್ರೀಮಂತ ಜನ ಇದ್ದಾರೆ, ನೀವು ಏನೋ ಮಾಡಿರಿ. ಆದರೆ ಬಡವ ಜನ ಬಂದವ್ರಿಗೆ ಬರ್ರಿ ಕೂಡ್ರಿ ಏನಿತ್ರಿ ಏನು ಅನ್ನೋವಂಥ ಒಂದು ವಿಚಾರಗಳನ್ನು ತಾವು ಹೇಳಬೇಕು, ಕೇಳಬೇಕು. ಬಂದವ್ರಿಗೆ ಯಾಕೆ ಬಂದ್ರಿ, ಎಲ್ಲಿ ಬಂದ್ರಿ, ಏನಾಯ್ತು ಅಂತ ಅನ್ನೋವಂಥ ವಿಚಾರ ಆಗಬಾರ್ದು. ಆದ ಕಾರಣ ಎಲ್ಲ ಪ್ರೈವೇಟ್ ಡಾಕ್ಟರ್ಸ್ಗಳಿಗೆ ನೀವು ಓನ್ಲಿ KPME ಮಾಡೋದಷ್ಟೇ ಅಲ್ಲ, ನೀವು ಬಂದಂಥ ರೋಗಿಗಳನ್ನು ನಿಮ್ಮ ಹಿತೈಷಿಗಳು ಹಾಗೂ ಅವರಿಗೆ ನಗುಮುಖದಿಂದ ಒಂದು ವೆಲ್ಕಮ್ ಮಾಡಿದ್ರಿ ಅಂತಂದರೆ ನಿಮ್ಮ ಹಾಸ್ಪಿಟ್ಲು ನಡಿತೈತಿ, ನಿಮ್ಮ ಒಂದು ಒಳ್ಳೆಯ ಹೆಸರು ಬರ್ತೈತಿ. ಅದರಂತೆ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಸ್ವಚ್ಛತೆ ಬಗ್ಗೆ ಅಂತಂದರೆ ನೀವು ಹಾಸ್ಪಿಟಲ್ ಸ್ವಚ್ಛತೆ ಇರಬೇಕು. ಮುಂದೆ ರೇಟ್ ಬೋರ್ಡನ್ನು ಕಂಪಲ್ಸರಿ ನಾವು ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೇಳ್ತಾ ಇದ್ದೀವಿ. ನಾವು ಹೋಗಿ KPME ಪ್ರಕಾರ ನೀವು ರೇಟ್ ಬೋರ್ಡ್ ಫಿಕ್ಸ್ ಇಡಬೇಕು. ನೀವು ತೆಗೆದು ಹಾಕೋದು ಮಾಡಬಾರ್ದು. ಇದನ್ನು ಪಾಶ್ಚಾಪುರ್ ಡಾಕ್ಟ್ರು ಮೊನ್ನೆ ಮಾಡಿದ್ದಾರೆ.
ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಅದರಂತೆ ಯಾವುದೇ ಡಾಕ್ಟರ್ ಆಗಲಿ ಬಂದವ್ರಿಗೆ ಬರ್ರಿ ಕೂಡ್ರಿ, ಏನಿತ್ತು ಏನು ಮಾಡ್ಬೇಕ್ರಿ, ಏನೇ ತೊಂದರೆ ಇತ್ತು ಅನ್ನುವಂಥ ವ್ಯವಧಾನ ಕೊಡ್ರಿ. ಕೊಟ್ಟು ನಿಮ್ಮ ಒಂದು ಒಳ್ಳೆಯ ನಿಮ್ಗೆ ಅವ್ರನ್ನ ನಾವು ವೆಲ್ಕಮ್ ಮಾಡಿದ್ವಿ ಅಂತಂದ್ರೆ ಸರಿಯಾಗಿ ಮುಗುಳೋದ್ರಿಂದ ವೆಲ್ಕಮ್ ಮಾಡಿದ್ವಿ ಅಂತಂದ್ರೆ ನಮಗೆ ನಮ್ಮ ದವಾಖಾನೆ ನಡಿತೈತಿ. ಅಥವಾ ನಮಗೆ ದವಾಖಾನೆ ಬೇಡಪ್ಪ ನಾವು ಮಾಡ್ತೀವಿ ಅಂತಂದ್ರೆ ಬಂದ್ ಮಾಡ್ಕೊಂಡು ಹೋಗ್ಬಿಡ್ರಿ. ಯಾರು ಅದರದ್ದು ನೀವು ಅವರೇ ಬೇಕಂತಿಲ್ಲ, ನೀವು ಅವ್ರಿಗೆ ಬೇಕಂತಿಲ್ಲ. ರಗಡ್ ಡಾಕ್ಟರ್ ಇರ್ತಾರೆ, ರಗಡ್ ಮಂದಿ ಪೇಷಂಟು ನಿಮಗೆ ಇರ್ತಾರೆ. ಆದ್ರೆ ಆ ಬಂದವ್ರಿಗೆ ಸರಿಯಾದ ರೀತಿಯಿಂದ ಇದನ್ನ ಮಾಡ್ರಿ. ಮುಂದೆ ನಿಮ್ಮ ಹೊರಗೆ ರಿಸೆಪ್ಷನ್ ಇಟ್ಟಿರ್ತೀರಿ. ಅವ್ರು ಬಂದ ಕೂಡಲೇನ ಯಾರು ಬೇಕಾಗಿತ್ರಿ, ಎದಕ್ಕೆ ಬಂದಿರಿ, ಏನಿತ್ರಿ ಸರಿಯಾಗಿ ಕೇಳ್ರಿ. ಒಮ್ಮೆ ಹುಯ್ಯತ್ತ ಅವ್ರು ಪಾಶ್ಚಾತ್ಯ ಡಾಕ್ಟರ್ ನಾನು ಹೋದಾಗ ಅವ್ರು ಒಮ್ಮೆ ವಿಡಿಯೋ ಮಾಡ್ಕೊಳ್ಳೋದು, ಅದನ್ನ ಮಾಡೋದು ಮಾಡಾಕತ್ತಿದ್ರು. ಆ ರೀತಿ ಆಗಬಾರ್ದು. ಆ ರೀತಿ ಆಯ್ತು ಅಂತಂದ್ರೆ ನಾ ಇದು ಉಗ್ರ ಕ್ರಮ ಕೈಗೊಳ್ತೀನಿ. ಅಂತ ಹಾಸ್ಪಿಟಲ್ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿ ಅವ್ರ ಮೇಲಾಧಿಕಾರಿಗಳನ್ನ ಅದನ್ನು ತಿಳಿಸಿ ಅದನ್ನ ಬಂದ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ಸರ್ ಅದ್ರ ಜೊತೆಗೆ ಏನಂದ್ರೆ ನಾವು ಅಲ್ಲಿ ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ. ನೀವು ನೋಡಿದ್ರಿ ರೇಟ್ ಬೋರ್ಡ್ ಅವತ್ತ ಹಾಕಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ಒಂದು ಸಣ್ಣದೊಂದು ಡ್ರೆಸ್ಸಿಂಗ್ ಮಾಡಿದ್ರು 3,000 ಬಿಲ್ ಮಾಡಿದಾರ. ಬಟ್ ರೇಟ್ ಚಾಟ್ನಾಗ ಐತಿ ಎಮರ್ಜೆನ್ಸಿ ಇದು ಮೇಜರ್ ಇತ್ತಂದ್ರ 400 ಐತಿ, ಆಮೇಲೆ ನಾರ್ಮಲ್ ಇತ್ತಂದ್ರ 300 ರೂಪಾಯಿ ಬರ್ದಾರ ರೇಟ್ ಚಾಟ್ನಾಗ. ಆಮೇಲೆ ಬರ್ದಾರ. ಬಟ್ ಅವ್ರು ನಮಗೆ 2,500 ರೂಪಾಯಿ ತನ ಬಿಲ್ ಮಾಡಿದಾರ. 1,500 ತನ ಬಿಲ್ ಮಾಡಿದಾರ. ಅದಕ್ಕೆ ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಈಗ ನಾನು ಎಲ್ಲಾ ವೈದ್ಯರಿಗೆ ತಿಳಿಸೋದೇನಂದ್ರೆ, ಪ್ರೈವೇಟ್ ವೈದ್ಯರಿಗೆ ನೀವೇನು ರೇಟ್ ಬೋರ್ಡ್ ಹಾಕಿರ್ತೀರಿ ಅದರ ಪ್ರಕಾರ ನೀವು ದುಡ್ಡು ತಗೊಳ್ರಿ. ಅದನ್ನ ಬಿಟ್ಟು ಹೊರತುಪಡಿಸಿ ನೀವು ಏನಾದ್ರು ತಗೊಂಡು ಗೊತ್ತಾಯ್ತು ಅಂತಂದ್ರೆ, ಅವರು ಏನಾದ್ರು ಕಂಪ್ಲೇಂಟ್ ಮಾಡಿದ್ರು ಅಂತಂದ್ರೆ ಅವ್ರ ಮೇಲೆ ನಾವು ಸರಿಯಾದ ಆಕ್ಷನ್ ತಗೋತೀವಿ. ಹಾಗೂ ಏನಾದ್ರು ನೀವು ಚಾರ್ಟ್ಗಳನ್ನ ಈಗ ಹೊಸದಾಗಿ ಆಗೈತಿ, ಹಳಿದಿತ್ತು, ಹಂಗಿತ್ತು ಅನ್ನಬೇಡ್ರಿ. ನಾವು ಏನು KPMEದೊಳಗೆ ಫೋಟೋ ತೆಗೆಸ್ಕೊತಿರ್ತೀವಿ ಅದೇ ಚಾರ್ಟನ್ನ ಅದೇ ಕಂಟಿನ್ಯೂ ಇಟ್ಟು ನೀವು ಚೇಂಜ್ ಮಾಡ್ಬೇಕಾಯ್ತು ನಮ್ಮನ್ನ ಕೇಳಾರ್ದೆ ಚೇಂಜ್ ಮಾಡಕ್ ಹೋಗ್ಬೇಡಿ. ನಿಮಗೆ ಏನಾದ್ರು ರೇಟ್ದಾಗ ಹೌದಪ್ಪ ನಮ್ಮ ಹಿಂದಿನ ರೇಟ್ ಅಂತಂದ್ರೆ ನಮ್ಮ ತಾಲೂಕು ಆಫೀಸಿಗೆ ಬಂದು ನೀವು ಒಂದು ಹೇಳಿ ಕೊಟ್ರೆ ಅಂತಂದ್ರೆ ನಾವು ಬಂದು ರೇಟ್ ಬೋರ್ಡ್ ಫೋಟೋ ತೆಗೆದು ಕಳಿಸ್ತೀವಿ. ಥ್ಯಾಂಕ್ ಯು ಸರ್. ಸರ್ ಈಗ ಒಂದ್ ವೇಳೆ ಈಗ ನಾವು KPME ಐತಿ, ಅದ್ರ ಜೊತೆಗೆ ಸಾಕಷ್ಟು ಗೈಡ್ಲೈನ್ಸ್ ಗಳದಾವ. ಆ ಗೈಡ್ಲೈನ್ಸ್ ಗಳ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನೆಲ್ಲ ಕಾನೂನು ಕ್ರಮಗಳು ತಗೋಬಹುದು? ಈಗ KPME ಆಕ್ಟ್ ಪ್ರಕಾರ 2007 ಪ್ರಕಾರ ಅವ್ರ KPME ಲೈಸೆನ್ಸ್ ರದ್ದು ಮಾಡಲಾಗುವುದು. ಹಾಗೂ ಅವರು ಅದೇ ರೀತಿ ಮುಂದುವರೆದ್ರಂತಂದ್ರೆ ಅದನ್ನ ಸೀಸ್ ಮಾಡಿ ಹಾಸ್ಪಿಟಲ್ ಸೀಸ್ ಮಾಡಿ ಕ್ಲೋಸ್ ಮಾಡಲಾಗುವುದು. ಹಾಗೂ ಅನ್ನೆಸೆಸರಿ ಈಗ ಏನಾದರೂ ಗೈನಕಾಲಜಿಸ್ಟ್ ಇದ್ದಂದ್ರೆ ಅನ್ನೆಸೆಸರಿ ಸೆಕ್ಷನ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ನೋಡಿ ವೇಟ್ ಮಾಡಬೇಕು, ಅದನ್ನ ಬಿಟ್ಟು ಮಗುವಿಗೆ ಹಂಗೈತಿ, ತಾಯಿಗೆ ಹಿಂಗೈಕತಿ, ಅದಾಕತಿ ಇದಾಕತಿ ಇಲ್ಲ. ಅದು ಇನ್ನು ಮುಂದೆ ಮೇಲೆ DC ಮೇಡಮ್ ಅವರು ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಏನಂತಂದ್ರೆ ಯಾರಲ್ಲಿ ಸಿಜರಿನ್ ಭಾಳ ಆಗ್ತಾ ಇದ್ದಾವ